ಅಂತಹ ಯೋಗೇಶ್ ಮಾಸ್ಟರ್ ಅವರ ಮನದೊಡೆಯ ಮೊಹಮ್ಮದ್ ಸಾ ಮತ್ತೆ ಮತ್ತೊಂದು ಎಸ್ ಪುತ್ತಿಗೆಯವರು ಪ್ರಸಿದ್ಧ ಬರಹಗಾರರು ಅವರ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಮೊಹಮ್ಮದ್ ಪೈಗಂಬರ್ ಅವರ ಒಂದು 2 ಪುಸ್ತಕಗಳು ಇವತ್ತು ಮರು ಬಿಡುಗಡೆಯಾಗಿದೆ. ಅದು ಸತ್ಯದ, ನ್ಯಾಯದ, ಕರುಣೆಯ, ಮಾನವ ಸಮಾನತೆಯ, ಮಾನವ ಘನತೆಯ, ಮಾನವ ಕುಲದ ಏಕತೆಯ ಸಂದೇಶವನ್ನು ಸಾರಿಕೊಂಡಿರುವಂತಹ ಒಂದು ಕ್ರಾಂತಿಯಾಗಿತ್ತು. 1400 ವರ್ಷಗಳ ಹಿಂದೆ ಅವರು ಜನರ ಮನಸ್ಸನ್ನ ಸಂಸ್ಕರಿಸಿ ಅವರ ನೈತಿಕ ಮತ್ತು ಚಾರಿತ್ರ್ಯವನ್ನ ಶುದ್ಧೀಕರಿಸುವ ಮೂಲಕ ವ್ಯಕ್ತಿಗಳನ್ನ, ಸಮಾಜವನ್ನ ಪರಿವರ್ತನೆ ಮಾಡಿದರು. ಅವರು ತಮ್ಮ ಜೀವನದ 23 ವರ್ಷಗಳ ಕಾಲ ಅವರು ಆ ಸಮಾಜದಲ್ಲಿ ಈ ಕೆಲಸವನ್ನ ಮಾಡಿ, ಸುಧಾರಣೆಯ ಕೆಲಸವನ್ನ ಮಾಡಿ ಒಂದು ಅತ್ಯುತ್ತಮವಾದ ಸಮಾಜವನ್ನ ಅವರು ನಿರ್ಮಿಸಿದರು. ಆತ್ಮೀಯ ಬಂಧುಗಳೇ, ಇವತ್ತು ಜಮಾತೆ ಇಸ್ಲಾಮಿ ಹಿಂದ್ ವಿರಾಜಪೇಟೆ ಹಾಗೂ ಗೋಣಿಕೊಪ್ಪ ವರ್ತುಲದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಜಮಾತೆ ಇಸ್ಲಾಮಿ ಹಿಂದ್ ಕೊಡಗು ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ಸನ್ಮಾನ್ಯ ಪಿ.ಕೆ. ಅಬ್ದುಲ್ ರಹಮಾನ್ ರವರು, ಅದೇ ರೀತಿ ಗೋಣಿಕೊಪ್ಪ ವರ್ತುಲದ ಅಧ್ಯಕ್ಷರಾದಂತಹ ತನ್ವೀರ್ ಎ.ಪಿ. ಅವರು, ಹಾಗೆ ವಿರಾಜಪೇಟೆ ನಗರದ ಕಾರ್ಯಕರ್ತರಾದಂತಹ ಉಮ್ಮರ್ ರವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಂಡು ನಾವೆಲ್ಲ ಪತ್ರಿಕಾ ಬಂಧುಗಳು ಇಲ್ಲಿಗೆ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಲು ನಾವು ಎಲ್ಲ ವರ್ಷವೂ ಮಾಡುವ ಹಾಗೆ ಶಾಂತಿ ಪ್ರಕಾಶನ ಮಂಗಳೂರು ಇದರ ವತಿಯಿಂದ ಗ್ರಂಥಗಳನ್ನ, ಕೃತಿಗಳನ್ನ, ಪ್ರವಾದಿಗಳ ಜೀವನಕ್ಕೆ ಸಂಬಂಧ, ಅವರ ಸಂದೇಶಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನ, ಪುಸ್ತಕಗಳನ್ನ ಬಿಡುಗಡೆ ಮಾಡ್ತೇವೆ. ಈ ವರ್ಷ ನಾವು 2 ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಸುದ್ದಿಗೋಷ್ಠಿಯ ನಂತರ ನಾವು ಆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ನಾಡಿನ ಹೆಸರಾಂತ ಬರಹಗಾರರಾದ ಯೋಗೇಶ್ ಮಾಸ್ಟರ್ ಅವರು ರಚಿಸಿದಂತಹ ಮಾನವ ಮನಸ್ಸಿನ ಕೃಷಿಕ, ಮನದೊಡೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಯೋಗೇಶ್ ಮಾಸ್ಟರ್ ಅವರು ಬರೆದಿರೋದು, ಅದನ್ನ ನಾವು ಈಗಾಗಲೇ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗೂ ವಾರ್ತಾ ಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಅಬ್ದುಸಲಾಂ ಪುತ್ತಿಗೆ ಅವರು ಬರೆದಂತಹ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮೊಹಮ್ಮದ್ ಎಂಬ ಈ ಗ್ರಂಥವನ್ನು ನಾವು ಈಗ ಬಿಡುಗಡೆ ಮಾಡ್ತಿದ್ದೀವಿ. ಇದು ಕನ್ನಡ ಜನತೆಗೆ ನಾವು ಒಂದು ಕೊಡುವಂತ, ಈ ಸೀರತ್ ಸಂದರ್ಭದಲ್ಲಿ ಕೊಡುವಂತ ಒಂದು ಉಡುಗೊರೆಯಾಗಿದೆ. ಈ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನೋತ್ಸವದ ಅಂಗವಾಗಿ ಇಡೀ ನಾಡಿನಾದ್ಯಂತ ಸೀರತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದು ಜನಗಳ ನೆನಪಿನಲ್ಲಿ ಬಹಳ ಕಾಲ ಉಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಸಾಹಿತ್ಯಗಳ ಮೂಲಕ ಮೊಹಮ್ಮದ್ ಪೈಗಂಬರ್ ಅವರ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂತಹ ಕಾರ್ಯಕ್ರಮವನ್ನು ಜೊತೆಯಲ್ಲಿ ಇಟ್ಕೊಂಡು ಈ ದಿವಸ ಮಾನವ ಮನಸ್ಸಿನ ಕೃಷಿಕ, ಮನದೊಡೆಯ ಮೊಹಮ್ಮದ್ ಪೈಗಂಬರ್ ಅವರು ಮತ್ತು ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದಂತಹ ಪೂಜ್ಯ ಮೊಹಮ್ಮದ್ ಪೈಗಂಬರ್ ಅವರು ಅನ್ನುವಂಥ 2 ಪುಸ್ತಕಗಳನ್ನು ಮರು ಬಿಡುಗಡೆಗೊಳಿಸ್ತಾ ಇರತಕ್ಕಂಥ ಈ ಶುಭಾವಸರದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಆತ್ಮೀಯರು ಮತ್ತು ಸದಾಕಾಲವು ಜಮಾತೆ ಇಸ್ಲಾಮಿ ಹಿಂದನ್ನ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಕ್ಕಂಥ ಅಬ್ದುಲ್ ರೆಹಮಾನ್ ರವರೇ, ಈ ಒಂದು ಪುಸ್ತಕ ಬಿಡುಗಡೆಗಾಗಿ ನಾವು ಗೌರವಾನ್ವಿತ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರನ್ನ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಿತ್ರರು, ಬರಹಗಾರರು, ಉಪನ್ಯಾಸಕರು ಆದ ಶ್ರೀ ಅರ್ಜುನ್ ಮೌರ್ಯ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮೊಂದಿಗೆ ನಮ್ಮ ಜಿಲ್ಲಾ ಸಮಿತಿ ಸದಸ್ಯರುಗಳಾದ ಕೆ.ಟಿ. ಬಶೀರ್ ಅವರು ಹಾಗೂ ಗೋಣಿಕೊಪ್ಪ ಸ್ಥಾನೀಯ ಶಾಖೆಯ ನಮ್ಮ ತನ್ವೀರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಸಂಜೆಯಲ್ಲಿ ನಮ್ಮೊಂದಿಗೆ ಸೇರಿದಂತೆ ಎಲ್ಲ ಪತ್ರಕರ್ತರಾದ ನಿಮಗೆಲ್ಲ ಮಿತ್ರರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ.
ಏನಿದ್ದಾರೆ, ಯಾರು ಮಹಾತ್ಮರುಗಳೇನಿದ್ದಾರೆ, ಯಾರು ಸಂತರಿದ್ದಾರೆ, ಯಾರು ಮಹಂತರಿದ್ದಾರೆ, ಅವ್ರು ಕೊಡುವಂತಹ ಸಂದೇಶಗಳು ಯಾರಿಗಪ್ಪ ಅಂತ ಹೇಳಿದ್ರೆ ಮನುಕುಲದ ಉದ್ಧಾರಕ್ಕೆ, ಮಾನವನ ಚಿಂತನೆಗಳಿಗೆ ಅವ್ರು ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಸದಾಕಾಲವೂ ಪ್ರೇರಣೆಯನ್ನ, ಅವರಿಗೆ ಸಂತೋಷದ ಜೀವನವನ್ನ, ಸಂತೋಷದ ಬದುಕನ್ನ ಕಂಡುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ತತ್ವಗಳನ್ನು ಸಹ ಅವ್ರು ಕೊಡ್ತಾ ಹೋಗ್ತಾರೆ. ವಿಷಯಗಳು, ಸಂವಾದ ಕಾರ್ಯಕ್ರಮ, ಚರ್ಚಾಗೋಷ್ಠಿ, ಸೀರತ್ ಪ್ರವಚನ, ಸಮಾಜ ಸೇವಾ ಕಾರ್ಯಗಳು ಅಂದರೆ ಶುಚಿತ್ವ, ಬ್ಲಡ್ ಡೊನೇಷನ್ ಕ್ಯಾಂಪ್, ಮೆಡಿಕಲ್ ಕ್ಯಾಂಪ್, ಸೌಹಾರ್ದ ಸಂದೇಶ, ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಇಟ್ಕೊಂಡಿದ್ದೇವೆ. ಮತ್ತು ನಾವು ಈಗಾಗಲೇ ಒಂದು ಕೆಳಮುಳ್ಳೂರಿನ ಒಂದು ಹಾಡಿಯಲ್ಲಿ ನಾವು ಒಂದು ದಿವಸ ಆ ಹಾಡಿಯಲ್ಲಿ ಬದುಕನ್ನ ಕಲಿತು ಅವರ ಜೊತೆಯಲ್ಲಿ ಒಂದು ದಿವಸ ಕಳೆಯುವಂತ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ.